ಯಾವ ಬೇಡ ಬಿಟ್ಟಾಕ ಯಾಕೆ ಚಿಕ್ಕಣ್ಣ ಸಾಕು ಅಂತ ಸುಮ್ಮನಾದೆ. ಮತ್ತು ಉಪಾಧ್ಯಕ್ಷದಲ್ಲಿ ಅದನ್ನ ನಮ್ಮ ಉಮಾಪತಿಯವರು ಕಂಟಿನ್ಯೂ ಮಾಡಿದ್ರು. ಉಪಾಧ್ಯಕ್ಷದಲ್ಲೂ ಇದೆ, ಅಲ್ಲಿಂದ ಹಂಗೆ ಕಂಟಿನ್ಯೂ. ಈಗ ಪರವಾಗಿಲ್ಲ, ಒಂದಷ್ಟು ಜನ ನ್ಯಾಚುರಲ್ ಸ್ಟಾರ್ ಅಂತಾರೆ, ಈಗ ಇಟ್ಕೊಬೋದು ಅಂತ ಅನ್ನಿಸ್ತು. ಸಂಬಾರದಲ್ಲಿ ಕೊಟ್ಟಿರೋ ಬಿಟ್ಬಿಟ್ಟಿದ್ದೆ ನಾನೇ ಬೇಡ ಅಂತ. ಮೊನ್ನೆ ಅರ್ಜುನ್ ಗುರುಜಿ ಅವರ ಅಮ್ಮ ಸಿಕ್ತಾಗ್ಲೂ ಅದೇ ಹೇಳ್ತಿದ್ರು, ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನಲ್ವ ಚಿಕ್ಕಣ್ಣ ಅಂತಂತ. ಅಂದ್ರೆ ಎಲ್ಲಾರ್ಗು ತಲುಪಿದಾರೆ, ಅದೇ ಯಾರು ಕರೀತಾ ಇರ್ಲಿಲ್ಲ, ಅವನೇ ಕರ್ಕತ್ತಾ ಇದ್ದ. ಇವಾಗ ಇದ್ಮೇಲೆ ಎಲ್ಲರೂ ಕರೀಲಿ ಅಂದ್ಬಿಟ್ಟು ಇದು ಮಾಡಿದ್ರು. ಇಲ್ಲ ಇಲ್ಲ, ಕತೆ ನನಗೆ ಆ ಲೈನ್ ಕತೆ ಚೆನ್ನಾಗ ಆ ಟೈಮಲ್ಲಿ ಅನ್ನಿಸ್ತು. ಕತೆ ಬರ್ದಿದ್ದೆ, ಕತೆ ಬರೆದಾದ್ಮೇಲೆ ಯಾವಾಗ್ಲೂ ಒಂದ್ಸರಿ ಹಿಂಗೆ ಶೂಟಲ್ಲಿ ಇರ್ಬೇಕಾದ್ರೆ ಬ್ರೇಕಲ್ಲಿ ಒಂದ್ಸತಿ ಹಿಂಗಿದೆ ಒಂದು ಕತೆ ಅಂತ ಅಂದ್ಬಿಟ್ಟು ಹೇಳಿದ್ದು. ಸುಮ್ಮನೆ ಅವನು ಕೇಳ್ಬಿಟ್ಟು ಅವನು ಬಿಟ್ಟಿದ್ದ, ನಾನು ಬಿಟ್ಬಿಟ್ಟಿದ್ದೆ ಆ ಕತೆನ. ಅದಾದ್ಮೇಲೆ ಉಪಾಧ್ಯಕ್ಷ ಆಗಿ ಒಂದು 5-6 ತಿಂಗಳಾದ್ಮೇಲೆ ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು ಚಿಕ್ಕಣ್ಣ. ಅದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಪ್ಪಾಜಿ ನೀವು ಯಾವಾಗ್ಲೂ ಒಂದು ಕತೆ ಹೇಳಿದ್ರಲ್ಲ ಅಂತ, ಏನ್ ಯಾವ ಕತೆ ಒಂದು 2-3 ಇತ್ತು ನನ್ನ ಹತ್ರ, ಯಾವ ಕತೆ ಅಂತ ಅಂದ್ಬಿಟ್ಟು ಅಂದಾಗ ಅದೇ ತಾಯಿ ಎಮೋಷನ್ ಅಂತ. ಆವಾಗ ಪುನಃ ಹೇಳಿ ತಿರ್ಗಾ ಕುತ್ಕೊಂಡು ಸ್ಕ್ರಿಪ್ಟ್ ಡೈಲಾಗ್ಸ್ ಎಲ್ಲ ವರ್ಕ್ ಮಾಡಿ ಶುರು ಮಾಡಿ ಅದೆಲ್ಲ ನೆಕ್ಸ್ಟ್ ಅಲ್ಲಿ ಹೇಳ್ತೀವಿ. ಈಗಲೇ ಎಲ್ಲಾ ಪಾತ್ರಗಳನ್ನ ಬಿಟ್ಬಿಟ್ರೆ ಪ್ರತಾಪ್ ಅವ್ರದ್ದು ನಿಜವಾಗ್ಲು ಪ್ರತಾಪ್ ಅವ್ರದ್ದು ಅದ್ಭುತವಾದಂತ ಪಾತ್ರ. ಮಾರ್ಟಿನಲ್ಲಿ ಕಟ್ಟಾದಂಗ ಆಗಲ್ಲ ಇದ್ರೆ. ಕಾಮಿಡಿದೆಲ್ಲ ನಾವು ಕಿರಾತಕದಲ್ಲಿ ಮಾಡಿದ್ದೆ ಕಾಮಿಡಿ ಇದೆ, ಸೊ ಹಂಗಾಗದೆಲ್ಲ ಗೊತ್ತಿದೆ. ಬಟ್ ಒಂದು 2-3 ಕಡೆ ತಾರಮ್ಮ ಅವ್ರ ಬಗ್ಗೆ ಕೇಳಿ ಸ್ವಲ್ಪ ಗಾಬರಿನೂ ಇದೆ. ಇಲ್ಲ ಅವರು ಮಾನಿಟ್ರಲ್ಲಿ ಒಂಥರ ಟೇಕಲ್ ತಿಂದಾಕ್ಬಿಡ್ತಾರೆ, ಈ ಎದುರುಗಡೆ ಏನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಗೊತ್ತಾಗಲ್ಲ. ಯಾಕೆಂದರೆ ನೋಡಿದ್ದೀವಿ, ಯಾಕೆಂದರೆ ತುಂಬ ರಾಷ್ಟ್ರಪತಿ ಸುಮ್ಮನೆ ಕೊಡಲ್ಲ ಅವ್ರಿಗೆ. ಸೊ ಇವ್ರ ಜೊತೆ ಮಾಡೋದು ಚಾಲೆಂಜ್ ಅಂತ ಹೇಳೋಕ್ಕಾಗಲ್ಲ, ಚಾಲೆಂಜ್ ಮಾಡಿ ಸಾಧ್ಯನೇ ಇಲ್ಲ ಇವ್ರನ್ನ ಬೀಟ್ ಮಾಡೋಕ್ಕೆ. ಸ್ವಲ್ಪ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ತಮಾಷೆ ಗಿಮಾಷೆ ಮಾಡ್ಕೊಂಡು ಚೆನ್ನಾಗಿ ಮಾಡ್ಬೋದು. ಬಟ್ ನಾನು ಪರ್ಸ್ನಲ್ ಆಗಿ ಎಸ್ಪೆಷಲಿ ಈ ಕ್ಯಾರೆಕ್ಟರ್ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೀನಿ. ನಾನು ಇಲ್ಲಿ ತನಕ ಇದೇನು ಬೇಕು ಅಂತ ಹೇಳ್ತಿರೋದಲ್ಲ, ನಾನು ಇಲ್ಲಿ ತನಕ ಯಾವುದಾದ್ರು ಯಾಕೆ ನನ್ನ ಜಾನರೇ ಇರೋದು ಇದು ಸ್ವಲ್ಪ ಹೊಸದು ನನಗೆ. ಒಂದು ಎಂಟರ್ಟೈನ್ಮೆಂಟ್ ಇದೆ, ಅದು ಬಿಟ್ಟು ಬೇರೆ ಥರ ಪಾತ್ರ ಇರೋದ್ರಿಂದ ಸ್ವಲ್ಪ ನಾನು ರಿಹರ್ಸಲ್ ತಗೋತಾ ಇದ್ದೀನಿ ಈ ಪಿಕ್ಚರ್. ನನಗೂ ಅದೇ ಕ್ವಶನ್ ಕೇಳ್ತಾನೆ ಇದ್ದೀನಿ ಸರ್, ಅದು ಯಾರಿಂದ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರನ್ನು ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಟ್ ಕನ್ನಡದವ್ರೆ ಸರ್, ಕನ್ನಡದ ಹೀರೋಯಿನ್. ಹೊರಗಿನವ್ರಾಗಿದ್ರೆ ಇಷ್ಟೊತ್ತು ಆಲ್ರೆಡಿ ಮೂರ್ತಿಗೆ ಇರೋರು ಬೇಡ, ನಮ್ಮ ಕನ್ನಡದವರೇ ಹೊಸೊಬ್ಬರೇ ಅಲ್ವಾ, ಹೊಸೊಬ್ಬರನ್ನೇ ಹುಡುಕ್ತಾ ಇದ್ದಾರೆ.